ಈಶ್ವರಿ ಓಂ ಶಕ್ತಿಯೇ ಪರ ಅಕ್ಕ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಓಂ ಮರೋರ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿ ಓಂ ಶಕ್ತಿ ಓಂ ಬಂಗಾರ ಕಾಮಾಕ್ಷಿ. ನಾನು ಬೇವಿನ ಸೊಪ್ಪಿರೋದು ಬೇವಿನ ಗಿಡ ಉಣಕ್ ಹೋಗಿದ್ದ ದಿವಸ ಹೆಂಗ ಸಿಕ್ತು ಅಂತ ಅಮ್ಮ ನೋಡಲ್ವಂತ ಕೈ ಮುಕ್ಕಂತ. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಈ ವಿಡಿಯೋ ಬಂದು ಓಂ ಶಕ್ತಿ ದೇವಸ್ಥಾನದಿಂದ ಅಲ್ಲಿ ಕೊಟ್ಟಿರೋ ಬೇವಿನ ಗಿಡ ಅಂದರೆ ಚಿಕ್ಕ ಸಸಿ ಕೊಟ್ಟಿದ್ದು. ಆ ಗಿಡನ ತೊಗೊಬಂದು ಆಗಲೇ 2 ವರ್ಷ ಆಯಿತು. 2 ವರ್ಷದಿಂದ ಆ ಬೇವಿನ ಗಿಡ ಕೊಟ್ಟಿದ್ದು ಅನ್ನದಾನಕ್ಕೆ ಅಂತೇಳಿ ಮೇಲ್ಮರ್ವತ್ತೂರಲ್ಲಿ ಅಲ್ಲಿ ಅಮೌಂಟ್ ಎಲ್ಲ ಕೊಟ್ಟಾಗ ಅವರು ಗಿಡಗಳನ್ನ ಕೊಟ್ಟಿದ್ದು. ಆ ಗಿಡಗಳಲ್ಲಿ ತುಂಬ ಜನ ಕೊಟ್ಟಿದ್ದರು. ಅದರಲ್ಲಿ ನಮ್ಮೂರಲ್ಲಿ ಒಂದು 4 ಗಿಡ ಕೊಟ್ಟಿದ್ದರು ನಮ್ಮೂರವ್ರಿಗೆ. ಆದರೆ ಗುರುಶಕ್ತಿ ಒಂದು ಗಿಡ ತೊಗೊಂಡಿದ್ರು, ಆ ಗಿಡನೂ ಹೋಯಿತು. ಬೇರೆಯವ್ರು ಕೊಟ್ಟಿದ್ದ ಗಿಡನ ಅವರು ಎಲ್ಲ ಅಲ್ಲೇ ಕೊಟ್ಬಿಟ್ಟಿದ್ರು. ಇದು ಮಾತ್ರ ಅಕ್ಕ ಮನೆಗೆ ತೊಗೊಬಂದು ಮನೆ ಹತ್ರನೇ ಪಾಟಲ್ಲಿ ಮೇಲ್ಗಡೆ ಹಾಕಿತ್ತು ಗಿಡನ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಆಗಲೇ 2 ವರ್ಷ ಆಯಿತು. 2 ವರ್ಷಕ್ಕೆ ಎಷ್ಟು ದೊಡ್ಡದಾಗಿದೆ ಇದು ಬೇವಿನ ಮರ. ಅಂದರೆ ಓಂ ಶಕ್ತಿ ಅಂತಾನೆ, ಅಂದರೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಕೊಟ್ಟಿರೋದ್ರಿಂದ ಓಂ ಶಕ್ತಿ ಅಂತಾನೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಿದ್ದು. ಅವ್ರನ್ನ ಗುರುಶಕ್ತಿಯವ್ರನ್ನ ಕೇಳಿ ಪೂಜೆ ಮಾಡಿಸಿ ಗಿಡನ ಭೂಮಿನಲ್ಲಿ ಉಳ್ಬೇಕು ಅಂತ ಹೇಳೋದಕ್ಕೆ ಅವರು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಇವಾಗ ಇಲ್ಲಿ ತೊಗೊಬಂದು ಗಿಡನ ಹಾಕ್ತಾಯಿದ್ದೀರಿ. ಸ್ಟ್ರೈಟಾಗಿ ಅಮ್ಮ ನೆರಳಾಗ್ತಾ ಇದ್ದೀವಿ. ಯಾವತ್ತನ್ನ ಒಂದು ಸತಿ ಮಾಲೆ ಹಾಕೊಂಡು ಮಾಡು. ಬುಡ ಎಲ್ಲ ಹೊಡೆದಿದ್ದಿ ಕೆಳಗಡೆ ನೋಡಿದ್ರ ಬರ್ತೈತೆ ಬುಡ ಅಷ್ಟು ಮಾತ್ರ. ಏನಾಗಲ್ಲ ಬಿಡ್ರು, ಏನಾಗಲ್ಲ. ಇಲ್ಲೊಂದು ಕಲ್ ಕೊಟ್ಟು ನೀರು ಬಂತು ಕುಡಿಯೋ ನೀರು. ಅದಕ್ಕೆ ನಾನು ಬೇವಿನ ಸೊಪ್ಪಿರೋದು ಬೇವಿನ ಗಿಡ ಉಣಕ್ ಹೋಗಿದ್ದ ದಿವಸ ಹೆಂಗ ಸಿಕ್ತು ಅಂತ ಇದನ್ನೇ ಎತ್ಕೊಂಡ್ಬಂದೆ. ನೋಡಿ ನಮ್ಮ ಅದೃಷ್ಟ ಹೆಂಗೈತೆ ಅನ್ಕೊಂಡು. ಚಿಕ್ಕಲ್ಲು ಈ ಕಲ್ಲಿಗೆ ಉಯ್ಬೇಡ್ರ, ಆ ಕಲ್ಗೆ ಉಯ್ರಿ. ಆ ಥರದ್ದೊಂದು ನೋಡು. ನೀರು ಎಲ್ಲಿಗೆ ಬೇಡ್ದೆ ಒಂದೆರಡು ಕೊಡಿ. ಬೇಡ ಬೇಡ ಕಟ್ಟಿರೋದು, ಅದು ಕಟ್ಟಿರೋದು ಅದಕ್ಕೆ ಸೇರಿಸ್ಕೊ. ಆ ದಾರ ಓಂ ಶಕ್ತಿ ದಾರಕ್ಕೆ ಸೇರಿಸ್ಕೊ. ಮೇಲೆ ಇಕ್ಕ ಮೇಲೆ ಕಲ್ಲಿ. ಇವಾಗ ಹಿಂಗೆ ಕಟ್ಟಿಬಿಟ್ರೆ ಒಂದು ಅಡಿಕೆ ಒಂದು ಮೇಲಕ್ಕೆ ಅದನ್ನೇ ನಾನು ಹಿಂಗೆ ತಿರ್ಕೋಬೇಕು. ಅದನ್ನೇ ಹಿಂಗೆ ತಿರ್ಸಕ್ಕೇನೆ ದಾರ. ಅಕ್ಕ ದಾರ ತಾತ ಮಡಗೈತಾ ಕೊಡಿಲಿ. ಬಾ ಆ ಕಡೆ ಗಂಟಕ್ಕೆ ಹಂಗೇನೆ ಹಂಗೇನೆ ಹಂಗೆ ಗಂಟಕ್ಕ ನೀನು ಗಂಟಕ್ಕ ಇಲ್ಲದೆ ಇರು. ಇದು ಸರಿಗೆ ಏನು ಮಾಡೋದು? ಹಿಂಗೆ ಮ್ಯಾಲಕ್ಕೆ ಬರಬೇಕು. ಹಂಗೆ ಇರೋ ಗಂಟೆ ಹಾಕ್ಬಿಡ್ಲಿ. ಗಂಟೆ ಹಾಕಿದ್ರೆ ರೆಕ್ಕೆ ಬಿಡಿಸ್ಕೊಕ್ಕ. ನೋಡಿ ನಾನು ಕೈಗೆ ಹಾಕ್ಬಿಟ್ಟಿದ್ದೀನಮ್ಮ ಸೆರ್ಗು. ಇದು ಕೈಗೆ ಸೆರ್ಗು ಇಟ್ಬಿಟ್ಟಿದ್ದೀನಿ. ಗಂಟೆ ಹಾಕೋದು ಸಿಕ್ಕಿ ಯಾವುದು ಅದು ಅಲ್ಲೇ ಬಿಡು. ಯಾಕೆ ಇದ್ರೊಳಗೆ ಹಾಕಿ ಬಿಡಕ್ಕ. ಬಗ್ಗೆ ಇದು ಹಿಡ್ಕೊ ಇರು. ಇದು ಹಿಡ್ಕೊ 2 ಗಂಟೆ ಕಲ್ಲೇ ನಾನು ಹಿಡ್ಕೊಡ್ಲಂಗ ಈ ಕಡೆ ಆ ಕಡೆ ಕೆಟ್ಟು ದಾರಗಳೇ ನೋಡ್ರ. ಒಂದು ಕುಡಿ ಕಟ್ಬಿಟ್ಟು ಅದರಿಂದ ಎತ್ತಿ ತಾತ ಬ್ಲೇಡ್ ಹೂವು ಕಟ್ ಮಾಡಕ್ಕೆ. ಅಲ್ಲೊಂದು ರೋಸ್ ಅದ್ ನೋಡ್ರಿ.
ಮಳೆನೇ ಇದೆ ಅಲ್ಲ ಬಿಡು ನೋಡ್ಕೊಂಡಿದ್ರ ಇದ್ರೆ ಈಚೆಗೆ ತಕ್ಕೊಬಿಡ್ರಿ. ಇಲ್ಲ ಇಲ್ಲ ಎಲ್ಲಿ ಇಲ್ಲ ಬಿಡು. ಒಂದು ಕುಡಿ ಕಟ್ಬಿಟ್ಟು ಅದರಿಂದ ತಾತ ಬ್ಲೇಡ್ ಇಟ್ಟಿಸ್ಕೊಂಬಲ್ವಾ ಹೂವು ಕಟ್ ಮಾಡಕ್ಕೆ ಮಳೆನೇ ಇದೆ ಈ ದಾರ ಕಟ್ಟಿದ್ಯಲ್ಲ ಕಲರ್ ಕಲರ್ ಬಳೆ ರೋಜ್ ಇತ್ತು ನೋಡು ಮಲ್ಲಿಗೆ ಎಣ್ಣೆ ಕಟ್ ಮಾಡಿ ಹಾಡಾಕು ದೇವ್ರದು ಹಾಡಕ್ರ ತರನ್ ತರನ್ ಇಷ್ಟೇ ಲಾಸ್ಟ್ ಇಲ್ಲೊಂದು ನೀರಮ್ಮ ಅಂದರೆ ಇದು ಬೇವಿನ ಮರನಲ್ಲಿ ತೊಗೊಬಂದು ಭೂಮಿಗೆ ಪೂಜೆ ಎಲ್ಲ ಮಾಡಿ ಅವ್ರ ಮಂತ್ರ ಎಲ್ಲ ಹೇಳಿದಾದ್ಮೇಲೆ ಸೀರೆ ಎಲ್ಲ ತೊಗೊಬಂದು ಅಂದರೆ ತುಂಬ ಇವಾಗ ಹಾಕೋದು ಹಾಕ್ತಾಯಿದ್ದೀರಿ ಮತ್ತು ಇದು ಬೇವಿನ ಮರ ಹಾಳಾಗಬಾರ್ದಲ್ವ, ಹಾಗಾಗಿ ಮುಂದಕ್ಕೆ ಇದು 4 ಜನಕ್ಕೆ ನೆರಳಾಗಿರಬೇಕು, ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು, ಕೈ ಮುಕ್ಕೊಂಡ್ರೆ ಅಮ್ಮ ಅಂತ ನೆಂದವ್ರಿಗೆ ಒಳ್ಳೇದಾಗಬೇಕು ಅಂದ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ನೀಟಾಗಿ ಎಲ್ಲ ಮಾಡೋಣ ಅಂತ ಹೇಳಿ ಇಲ್ಲಿ ಕಲ್ಲೆಲ್ಲ ನಿಲ್ಲಿಸಿ ಬೇವಿನ ಮರನ ನೀಟಾಗಿ ಎಲ್ಲ ಇದು ಮಾಡಿ ಅದಕ್ಕೆ ಸೀರೆ ಎಲ್ಲ ಉಡಿಸಿ ಓಂ ಶಕ್ತಿ ಅಮ್ಮ ಅಂತಲೇ ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡ್ತಾ ಇರೋದು. ಇವಾಗ ಇಷ್ಟೆಲ್ಲ ಮಾಡಿದರೆ ಇನ್ನು ಅಂದರೆ ಇದು ಬೈಲ್ ಬೇರೆ ಇದೆಯಲ್ವ, ಜಾಗ ಖಾಲಿ ಜಾಗ ಇದೆ, ಇಲ್ಲಿ ದನ ಕರು ಇಲ್ಲ ಕುರಿ ಏನಾದರೂ ಬಂದರೆ ಗಿಡ ಹಾಳಾಗಬಾರ್ದಲ್ವ, ಅದಕ್ಕೆ ಸ್ವಲ್ಪ ಎಲ್ಲ ಭದ್ರವಾಗಿ ಗಿಡ ಎಲ್ಲ ಇದು ಮಾಡಬೇಕು ಅಂತ ಹೇಳಿ ಫಸ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಮಿಷ್ ತೊಗೊಬಂದು ಹೊಡಿಯೋಣ ಅಂತ ಎಲ್ಲ ಮಾತಾಡಿಕೊಂಡು ಪೂಜೆ ಮಾಡ್ತಾ ಇರೋದು. ಅವ್ರ ಅಕ್ಕ ಅಂತ ಅಂದ್ಬಿಟ್ಟು ಅವರಂತೂ ಪಾಪ ಮೊದಲಿಂದನೂ ಅಂದರೆ ಭಕ್ತಿ ಅಂತೂ ಓಂ ಶಕ್ತಿ ಅಮ್ಮನ ಮೇಲೆ ಇದ್ದೇ ಇತ್ತಲ್ಲ. ನಾವು ಬೇವಿನ ಮರ ನೋಡಿದ್ರೆ ಸಾಕು, ಮೊದಲೆಲ್ಲ ಬೇವಿನ ಮರ ಅಂದರೆ ಈಗ ಬೇವಿನ ಮರ ಅಲ್ವಾ ನಮಗಿದು ಯುಗಾದಿ ಹಬ್ಬಕ್ಕೆ ಬೇಕು, ಮತ್ತು ಮಕ್ಳಿಗೆ ಏನಾದರೂ ಅಮ್ಮ ಆದಾಗ ಆ ಟೈಮಲ್ಲಿ ಬೇಕು ಅನ್ನೋ ಥರ ಇದ್ವಿ. ಇವಾಗೇನಿಲ್ಲ, ಬೇವಿನ ಮರ ಅಂದರೆ ನಮಗೆ ಬೇವಿನ ಮರ ಅಂತ ಅಂದಿದ ತಕ್ಷಣವೇ ಅನಿಸೋದು ಓಂ ಶಕ್ತಿ ಅಮ್ಮ. ಓಂ ಶಕ್ತಿ ಅಮ್ಮನೇ ನಮಗೆ ಕಣ್ಮುಂದೆ ಬರೋ ಥರ ಆಗುತ್ತೆ ಬೇವಿನ ಮರ ಇದ್ದರೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟು ಇದೆಲ್ಲ ನೀಟಾಗೆಲ್ಲ ಪೂಜೆ ಮಾಡೋಣ ಅಂತ ಹೇಳಿ ನೋಡಿದ್ರೆ ಏನು ಇಲ್ಲಿ ಖಾಲಿ ಜಾಗದಲ್ಲಿ ಸುಮ್ಮನೆ ಮನೆ ಮೇಲ್ಗಡೆ ಇಟ್ಕೊಂಡಿದ್ದು ಒಂದು ಮರನ ಇವತ್ತು ಇಷ್ಟು ಇದರಿಂದ ಮಾಡ್ತಾಯಿದ್ರೆ ಓಂ ಶಕ್ತಿ ಅಮ್ಮನೇ ಪೂಜಿಸೋ ಥರನೇ ಅನಿಸ್ಬಿಡ್ತು. ಫೋಟೋ ಎಲ್ಲ ತೊಗೊಬಂದು ಅವ್ರು ಅದನ್ನೇ ಹೇಳ್ತಾಯಿದ್ರು, ನಾನು ಇವತ್ತು ಇಲ್ಲಿ ಬರಬೇಕು ಅಂದ್ಕೊಂಡೆ, ಒಂದು ಫೋಟೋ ಬೇಕಲ್ಲ ಅಂದ್ಕೊಂಡ್ರೆ ಯಾರೋ ತೊಗೊಂಡು ಬೆಳಗ್ಗೆ ಫೋಟೋ ಬೇರೆ ಇಟ್ಬಿಟ್ಟು ಹೋಗ್ತಾಯಿದ್ರು, ಅದನ್ನು ಹಾಗೆ ತೊಗೊಂಡು ಬಂದೆ ಅಂತ ಅವ್ರು ಗುರುಶಕ್ತಿ ಅವ್ರು ಹೇಳ್ತಾಯಿದ್ರು. ತುಂಬ ಚೆನ್ನಾಗೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದೆಲ್ಲ ಆಯಿತು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದೀನಿ. ಪೌರ್ಣಮಿ ಬೇರೆ ಇತ್ತಲ್ಲ, ಅದ್ರ ಬಗ್ಗೆ ಹೇಳ್ತಾಯಿದ್ರು ಗುರುಶಕ್ತಿಯವರು. ನಾಳೆ ಪೌರ್ಣಮಿ ಇದೆಯಲ್ಲ, ತುಂಬ ಒಳ್ಳೆಯದು, ನಮ್ಮ ಕಡೆ ಬುದ್ಧ ಪೌರ್ಣಮಿ ಅಂತಾರೆ, ಆ ಕಡೆ ಚಿತ್ತ ಪೌರ್ಣಮಿ ಅಂತಾರೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತಾಯಿದ್ರು. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಧನ್ಯವಾದಗಳು.